Dear students, welcome back to my Easy Chemistry platform. Here I am going to discuss about the electromotive force. It is one of the very most important topic in the paper 2. And let's we start our concept in the electromotive force. First one is about reversible and irreversible cells. What are the reversible and irreversible cells? Here, a reversible process, it is defined as a process in which the driving force is infinitesimally different from the opposing force. Here, the reversible process is defined as a process in which the driving force is infinitesimally different from what? From the opposing forces. And the process can be reversed. This process can be reversed by applying force infinitesimally greater than that of the force already acting. Dear students, what is meant by reversible process? Reversible process ಅನ್ನೋದನ್ನು ನಾವು ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀವಿ ಅಂತಂದರೆ ಎ ಪ್ರಾಸೆಸ್ ಇನ್ ವಿಚ್ ದ ಡ್ರೈವಿಂಗ್ ಫೋರ್ಸ್ ಈಸ್ ಇನ್ಫೈನಟಿಸಮ್ಲಿ ಡಿಫ್ರೆಂಟ್ ಫ್ರಮ್ ದಿ ಅಪೋಸಿಂಗ್ ಫೋರ್ಸ್. ಅಂದರೆ ಡ್ರೈವಿಂಗ್ ಫೋರ್ಸ್ ಅಂತಂದರೆ ಈಗೇನು ಫೋರ್ಸ್ ಹೋಗ್ತಾ ಇರುತ್ತಲ್ಲ ಅದು ಇನ್ಫೈನಟಿಸಮ್ಲಿ ಏನಿರುತ್ತೆ ಅಂತಂದರೆ ಡಿಫ್ರೆಂಟ್ ಇರುತ್ತೆ ಫ್ರಮ್ ದ ಅಪೋಸಿಂಗ್ ಫೋರ್ಸಸ್. ಅಂದರೆ ಇದು ಹೋಗ್ತಾ ಇರುತ್ತೆ, ಸೊ ಈ ಕಡೆಯಿಂದ ಇದು ಬರ್ತಾ ಇರುತ್ತೆ, ಅಪೋಸಿಂಗ್ ಫೋರ್ಸಸ್ ಆಗುತ್ತೆ. ಓಕೆ, ಇದೇನಿರುತ್ತೆ ಅಂತಂದರೆ ಈ ಡ್ರೈವಿಂಗ್ ಫೋರ್ಸಸ್ಸು ಟೋಟಲ್ ಏನಿರುತ್ತೆ ಅಂತಂದರೆ ಇನ್ಫೈನಟಿಸಮ್ಲಿ ಡಿಫ್ರೆಂಟ್ ಇರುತ್ತೆ ಇದಕ್ಕಿಂತ ಇದು. ಮತ್ತು ಇಲ್ಲೇನಾಗತ್ತೆ ಅಂತಂದರೆ ಆ್ಯಂಡ್ ದ ಫೋರ್ಸಸ್, ಓಕೆ, ಆ್ಯಂಡ್ ಹಿಯರ್ ದ ಪ್ರಾಸೆಸ್ ಇಟ್ ವಿಲ್ ರಿವರ್ಸ್ಡ್. ಈ ಹೋಲ್ ಪ್ರೊಸೆಸ್ ಏನಾಗತ್ತಂತಂದರೆ ರಿವರ್ಸ್ ಆಗತ್ತೆ. ಏನಕ್ಕೆ ರಿವರ್ಸ್ ಆಗತ್ತಂತಂದರೆ ಬೈ ಅಪ್ಲೈಯಿಂಗ್ ಫೋರ್ಸ್ ಇನ್ಫೈನಟಿಸಮ್ಲಿ ಗ್ರೇಟರ್ ದ್ಯಾನ್ ದಿ ಫೋರ್ಸ್ ಆಲ್ರೆಡಿ ಆ್ಯಕ್ಟಿಂಗ್. ಈಗೇನು ಫೋರ್ಸ್ ಇದೆಯಲ್ಲ ಇದಕ್ಕಿಂತ ನಾವು ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಿದಾಗ ಇದೇನಾಗತ್ತಂತಂದರೆ ರಿವರ್ಸ್ ಆಗತ್ತೆ. ಸೊ ದಿಸ್ ಈಸ್ ರಿವರ್ಸಿಬಲ್ process. Okay, and now we'll move to the next point is a cell is said to be reversible. ಒಂದು ಸೆಲ್ ಅನ್ನ ರಿವರ್ಸಿಬಲ್ ಅಂತ ಹೇಳಬೇಕಂತಂದ್ರೆ ಇಟ್ ಫಾಲೋಸ್ ಸಮ್ ಕಂಡೀಷನ್ಸ್. ಇನ್ ದ್ಯಾಟ್ ಕಂಡೀಷನ್ಸ್ ಆರ್ ದಿ ಹಿಯರ್ 3 main important conditions are there. First one is if an opposing EMF it is equal to that of the cell is applied to the cell. Opposing EMF it is equal to that of the cell is applied to the cell. No current should flow in the circuit and hence no chemical reaction should take place. First condition ಏನಿರುತ್ತೆ, opposing EMF it is equal to that of the cell. Opposing EMF ಏನಂತಂದರೆ it is equal to that of the cell applied to the cell. Here the no current should flow in the circuit in this time, hence no chemical reaction takes place. Second one is if an opposing EMF is slightly smaller than that of the cell is applied. Opposing EMF ಹೆಂಗಿರ್ಬೇಕಂತಂದ್ರೆ it is slightly smaller as compared to the cell applied. And third one is if an opposing EMF is slightly greater than that of the cell is applied. ನೋಡಿ, ಒಂದು ಕರೆಂಟನ್ನು ಫ್ಲೋ ಮಾಡಲ್ಲ, ಒಂದೇನಂತಂದರೆ ಸ್ಲೈಟ್ಲಿ ಸ್ಮಾಲರ್ ಇರಬೇಕು ಇ ಎಮ್ ಎಫು, ಇನ್ನೊಂದೇನಂತಂದರೆ ಸ್ಲೈಟ್ಲಿ ಗ್ರೇಟರ್ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್, ಎ ಸೆಲ್ ಈಸ್ ಸೇಡ್ ಟು ಇರ್ರಿವರ್ಸಿಬಲ್ if it does not satisfy any one of the above conditions of the reversibility. ಒಂದು ಸೆಲ್ಲನ್ನು ಇರ್ರಿವರ್ಸಿಬಲ್ ಅಂತ ಹೇಳಿ ಕರಿಬೇಕಾಯ್ತಂತಂದರೆ ಇವು ಯಾವ 3 ಕಂಡೀಷನನ್ನು ಫಾಲೋ ಮಾಡಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇರ್ರಿವರ್ಸಿಬಲ್. ನೋಡಿ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಡೆಫಿನೇಷನ್ ಒಂದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಎಕ್ಸಾಂಪಲ್ಸ್ ಆಫ್ ರಿವರ್ಸಿಬಲ್ ಸೆಲ್ಸ್. ರಿವರ್ಸಿಬಲ್ ಸೆಲ್ಸ್ಗೆ ಎಕ್ಸಾಂಪಲ್ಸನ್ನು ನೋಡೋಣ. ಎ ಸೆಲ್ consisting of a zinc electrode, it is dipped in zinc sulfate.
ಒಂದು ಸೆಲ್ ಯಾವ್ದು ಎಲೆಕ್ಟ್ರೋಡನ್ನು ಹೊಂದಿರುತ್ತೆ, ಜಿಂಕ್ ಎಲೆಕ್ಟ್ರೋಡನ್ನು ಹೊಂದಿರುತ್ತೆ. ಅದನ್ನು ನಾವೇನು ಮಾಡಬೇಕಂತಂದರೆ ಜಿಂಕ್ ಸಲ್ಫೇಟ್ ಮತ್ತು ಕಾಫರ್ ಎಲೆಕ್ಟ್ರೋಡ್ ಇಟ್ ಈಸ್ ಡೀಪ್ಡ್ ಇನ್ ದಿ ಕಾಫರ್ ಸಲ್ಫೇಟ್. ಜಿಂಕ್ ಎಲೆಕ್ಟ್ರೋಡನ್ನು ಜಿಂಕ್ ಸಲ್ಫೇಟ್ನಲ್ಲಿ ಹಾಕಬೇಕು, ಕಾಪರ್ ಎಲೆಕ್ಟ್ರೋಡನ್ನು ಕಾಪರ್ ಸಲ್ಫೇಟ್ನಲ್ಲಿ ಹಾಕಬೇಕು. ಅವಾಗ ಹೆಂಗೆ ಬರೀತೀರಾ ಸೆಲ್ ರೀಪ್ರೆಸೆಂಟೇಷನ್? ಜಿಂಕ್ ಸಲ್ಫೇಟ್ನಲ್ಲಿ ಹಾಕ್ತೀರಾ 0.1 ಮೊಲಾರಿಟಿ ಇರುತ್ತೆ ಮೊಲಾರಿಟಿ. ಆ್ಯಂಡ್ ನಾವು ಕಾಪರ್ ಸಲ್ಫೇಟ್ ಕಾಫರ್ 0.1 ಮೊಲಾರಿಟಿ ಇರುತ್ತೆ. EMF ಆಫ್ ದ ಸೆಲ್ at 25 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ 1.09 ವೋಲ್ಟ್. ನೋಡ್ಕೊಳ್ಳಿ, ಎಕ್ಸಾಂಪಲ್ ಏನು ತೊಗೊಂಡಿದ್ದೀನಿ, ಜಿಂಕನ್ನು ಜಿಂಕ್ ಸಲ್ಫೇಟ್ನಲ್ಲಿ ಹಾಕ್ತೀನಿ, ಕಾಪರನ್ನು ಕಾಪರ್ ಸಲ್ಫೇಟ್ನಲ್ಲಿ ಹಾಕ್ತೀನಿ. ಹಿಯರ್ ಇಫ್ ಅಪೋಸಿಂಗ್ EMF it is equal to 1.09 volt, the current flows through the cell. Opposing EMF it is equal to 1.09 volt. 1.09 ವೋಲ್ಟ್ಗೆ ಅಪೋಸಿಂಗ್ EMF ಇಕ್ವಲ್ ಇದ್ದಾಗ ಕರೆಂಟ್ ಏನಾಗತ್ತಂತಂದರೆ ಸೆಲ್ ಮುಖಾಂತರ ಫ್ಲೋ ಆಗತ್ತೆ. ಇಫ್ ಅಪೋಸಿಂಗ್ EMF is slightly less than the 1.09 volt, the current flows in the original direction. At that time the reaction is zinc plus copper plus 2 gives rise to zinc plus 2 plus copper. If opposing EMF is slightly more than the 1.09 volt, the current flows in the opposite direction. Current flows in the opposite direction means Cu plus Zn2 and then Zn plus Cu2. Current ಏನಾಗುತ್ತೆ, ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. Hence the conditions of reversibility are fulfilled so that the above cell is reversible. ನೋಡಿ, ಫಸ್ಟ್ ಏನಂತಂದರೆ ಇಫ್ ಅಪೋಸಿಂಗ್ EMF it is equal to 1.09 ವೋಲ್ಟ್. ಇಲ್ಲಿ ಕೊಟ್ಟಿದ್ದಾರೆ 1.09 ವೋಲ್ಟ್ ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಅಪೋಸಿಂಗ್ EMF 1.09 ವೋಲ್ಟಿಗೆ ಏನಂತಂದರೆ ಇಲ್ಲಿ ಈಕ್ವಲ್ ಇದೆ. ಸೊ ಕರೆಂಟ್ ಫ್ಲೋಸ್ ಥ್ರೂ ದ ಸೆಲ್ ಮುಖಾಂತರ ಏನಾಗುತ್ತೆ ಅಂತಂದರೆ ಕರೆಂಟ್ ಫ್ಲೋ ಆಗುತ್ತೆ. ಇನ್ನೊಂದು ಏನಂತಂದರೆ ಇಫ್ ಅಪೋಸಿಂಗ್ EMF is slightly less than the 1.09 ವೋಲ್ಟಿಗೆ ಅಪೋಸಿಂಗ್ EMF ಇದ್ದಿತ್ತಂತಂದರೆ ಕರೆಂಟ್ ಏನಾಗತ್ತಂತಂದರೆ ಒರಿಜಿನಲ್ ಡೈರೆಕ್ಷನ್ನಲ್ಲಿ ಫ್ಲೋ ಆಗುತ್ತೆ. ಅವಾಗ ಜಿಂಕ್ ಪ್ಲಸ್ ಕಾಪರ್ ಪ್ಲಸ್ 2 ಜಿಂಕ್ ಪ್ಲಸ್ 2 ಪ್ಲಸ್ ಕಾಪರ್. ಇಲ್ಲಿ ನೆಕ್ಸ್ಟ್ ಏನು ತಗೊಂಡಿದ್ದೇನೆ, ಜಸ್ಟ್ ರಿವರ್ಸ್. ಕಾಪರ್ ಪ್ಲಸ್ Zn2 gives rise to Zn plus copper or copper plus 2 Zn. Here because if opposing EMF is slightly more than 1.09 volt, the current flows in the opposite direction. Okay, as the conditions of reversibility are fulfilled so that the above cell is reversible. ಅರ್ಥ ಆಯ್ತಾ? ಓಕೆ, we'll move to the next one. Example for irreversible cell. ಇರ್ರಿವರ್ಸಿಬಲ್ ಸೆಲ್ಗೆ ಏನಂತಂದರೆ ಎಕ್ಸಾಂಪಲನ್ನು ತಗೊಳ್ಳೋಣ. ಇರ್ರಿವರ್ಸಿಬಲ್ ಅಂತೇಳಿ ಏನು ಹೇಳಿದ್ದೀನಿ ಅಂದರೆ ಇನ್ನು ಮೇಲಿನ 3 ಕಂಡೀಷನ್ಸ್ ಏನು ನೋಡಿದ್ದೀವಲ್ಲ ಅದರದ್ದು ಏನಿರುತ್ತೆ ಅಂತಂದರೆ ಅಪೋಸಿಟ್ ಇರುತ್ತೆ. ಆದರೆ ಇದನ್ನು ಯಾವುದೂ ಫಾಲೋ ಮಾಡಲಿಲ್ಲ ಅಂತಂದರೆ ಅದೇನಾಗತ್ತೆ ಅಂತಂದರೆ ಇರ್ರಿವರ್ಸಿಬಲ್ ಆಗುತ್ತೆ. ಹಿಯರ್ ಎ ಸೆಲ್ ಕನ್ಸಿಸ್ಟಿಂಗ್ ಆಫ್ ಎ ಜಿಂಕ್ ರಾಡ್ ಆ್ಯಂಡ್ ಎ ಸಿಲ್ವರ್ ರಾಡ್ ಡೀಪ್ಡ್ ಇನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಎ ಸೆಲ್ consisting of a zinc rod and a silver rod, it is deeped in dilute sulfuric acid. ಏನೇನಿದೆ, ಜಿಂಕ್ ರಾಡ್ ಇದೆ, ಸಿಲ್ವರ್ ರಾಡ್ ಇದೆ, ಎರಡನ್ನೂ ಏನು ಮಾಡ್ತೀವಿ ಅಂತಂದರೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಡೀಪ್ ಮಾಡ್ತೀವಿ. ಸೊ ಅದನ್ನು ಸೆಲ್ ರೀಪ್ರೆಸೆಂಟೇಷನನ್ನು ಈ ರೀತಿಯಾಗಿ ತೋರಿಸಲಾಗುತ್ತೆ. Zn(H2SO4Ag). Here if opposing EMF it is equal to EMF of a cell, no current flows through the cell. Opposing EMF ಮತ್ತು equal to EMF ಎರಡು ಒಂದೇ ಅಂದರೆ ಸೆಲ್ದು EMF ಅಪೋಸಿಂಗ್ EMF ಈಗ ನಿಮ್ಗೆ ಬರ್ತಾ ಇರೋದು, ಆಮೇಲೆ ಸೆಲ್ದು ಎರಡು ಈಕ್ವಲ್ ಇದ್ದು ಅಂತಂದರೆ ಕರೆಂಟ್ ಫ್ಲೋಸ್ ಆಗಲ್ಲ. ಆ್ಯಂಡ್ ನಾವು ಸೆಕೆಂಡ್ ಒನ್ ಕಂಡೀಷನ್, ಇಫ್ ಅಪೋಸಿಂಗ್ EMF is slightly less than the EMF of a cell. If opposing EMF is slightly less than that of the EMF of a cell, the current flows in the direction. ಇಲ್ಲಿ ಅಪೋಸಿಂಗ್ EMFಗೆ ಕಡಿಮೆ ಇದ್ದಿತ್ತಂತಂದರೆ ದ ಕರೆಂಟ್ ಫ್ಲೋಸ್ ಇನ್ ದಿ ಡೈರೆಕ್ಷನ್ ದಟ್ ಈಸ್ Zn plus H2SO4 ಜಿಂಕ್ ಸಲ್ಫೇಟ್ ಪ್ಲಸ್ H2. ಓಕೆ, ಆ್ಯಂಡ್ ಇಫ್ ಅಪೋಸಿಂಗ್ EMF is slightly more than the EMF of a cell, the chemical change is not reversible. ನೋಡಿ, ಆಗಲೇ ನಾವೇನು ಮಾಡಿದ್ದೀವಿ ಅಂತಂದರೆ ರಿವರ್ಸಿಬಲ್ನಲ್ಲಿ ಇಲ್ಲೇನಿದೆ ಅಲ್ಲ ಹಾಗೆ ಬರೆದಿದ್ದೆ. ಅಂದರೆ ಅದರ ಪ್ರಕಾರ ಅಂತಂದರೆ ಇದನ್ನು ನಾವು ಹೆಂಗೆ ಬರೀಬೇಕು, H2 plus ZnSO4 gives rise to H2SO4 plus Zn. But it is not possible. So that's why it is irreversible. Okay. So see here, if opposing EMF slightly more than EMF of a cell, ಒಂದು ವೇಳೆ ಅಪೋಸಿಂಗ್ EMF of a cellಗಿಂತ ಜಾಸ್ತಿ ಇದ್ದಿತ್ತಂತಂದರೆ the chemical change is not reversed. ಆದರೆ ಕೆಮಿಕಲ್ ಚೇಂಜು ರಿವರ್ಸ್ ಆಗಲ್ಲ.
ಇನ್ಸ್ಟೆಡ್ ನ್ಯೂ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಅದರ ಬದಲಾಗಿ ಏನಾಗತ್ತಂತಂದರೆ ಒಂದು ಹೊಸ ಕೆಮಿಕಲ್ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ Ag plus H2SO4 gives rise to Ag2SO4 plus H2. Understand ಆಯ್ತಾ? Therefore, this condition of reversibility is not satisfied, so that the above cell is irreversible. ಅಂದರೆ ಯಾವುದು ಕಂಡೀಷನ್ ಫಾಲೋ ಆಗಲಿಲ್ಲ, ಅದಕ್ಕೋಸ್ಕರ ಇದೇನಾಯ್ತು ಅಂತಂದರೆ ಇರ್ರಿವರ್ಸಿಬಲ್ ಆಯಿತು. And next point is EMF of a cell. EMF of a cell. Electromotive force of a chemical cell. Electromotive force of a chemical cell. The force which causes the flow of electrons from one electrode to the other and thus results in the flow of current is called electromotive force or EMF, and it is measured in volts. Let's we come to our actual point. Electromotive force means what? Electromotive force means here electromotive force. The force which causes the flow of electrons. ಒಂದು ಫೋರ್ಸ್ ಏನು ಮಾಡತ್ತೆ ಅಂತಂದರೆ ಎಲೆಕ್ಟ್ರಾನ್ಸನ್ನು ಫ್ಲೋ ಮಾಡತ್ತೆ ಫ್ರಾಮ್ ಒನ್ ಎಲೆಕ್ಟ್ರಾಡ್ಸ್ ಟು ದಿ ಅನದರ್ ಎಲೆಕ್ಟ್ರಾಡ್. ಒಂದು ಎಲೆಕ್ಟ್ರಾಡ್ದಿಂದ ಮತ್ತೊಂದು ಎಲೆಕ್ಟ್ರಾಡ್ಗೆ ಒಂದು ಫೋರ್ಸ್ ಏನು ಮಾಡತ್ತೆ ಅಂತಂದರೆ ಎಲೆಕ್ಟ್ರಾನ್ಸನ್ನು ಮೂವ್ ಮಾಡತ್ತೆ. ಆ್ಯಂಡ್ ದಸ್ ರಿಸಲ್ಟ್ಸ್ ಇನ್ ದಿ ಫ್ಲೋ ಆಫ್ ಕರೆಂಟ್. ಅಂದರೆ ಯಾವುದು ಒಂದು ಫೋರ್ಸು ಇಲೆಕ್ಟ್ರಾನ್ಸನ್ನು ಒಂದು ಎಲೆಕ್ಟ್ರಾಡ್ದಿಂದ ಮತ್ತೊಂದು ಎಲೆಕ್ಟ್ರಾಡ್ಗೆ ಒಯ್ಯುತ್ತಲ್ಲ, ಆವಾಗ ಏನಾಗತ್ತಂತಂದರೆ ಇಲ್ಲಿ ಕರೆಂಟ್ ಫ್ಲೋಸ್ ಆಗತ್ತೆ. ಇದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಇಲೆಕ್ಟ್ರೋಮೋಟಿವ್ ಫೋರ್ಸ್. ಅಂದರೆ ಇಲೆಕ್ಟ್ರಾನ್ಸು ಮೋಷನ್ ಆಗತ್ತೆ ಫೋರ್ಸ್ದಿಂದ, ಅದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ವೋಲ್ಟ್ಸ್. ಇದನ್ನು ನಾವು ಹೆಂಗೆ ಮೆಜರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ವೋಲ್ಟ್ಸ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೆಜರ್ ಮಾಡ್ತೀವಿ. And see here the circuit diagram is like this one. Here the negative and positive ends, and this is C, J, B, and this is A, and this is X, negative and positive. Okay, so let's see here measurement of EMF by potentiometer. Potentiometer, it is very familiar with you because you did experiments in your practicals. Okay, measurement of EMF by potentiometer. First let's see here diagram once again. Negative and positive end, that is point A, C, J, and this is B, and this is X, minus, plus, and this is G galvanometer. Okay, and now we'll see here the procedure how to measure EMF by using potentiometer. First point is potentiometric method, which is based upon compensation principle. It is used for the accurate measurement of EMF. The use of potentiometric method mainly to get the accurate measurement of EMF. ನಾವು ಏನಕ್ಕೆ ಪೊಟೆನ್ಷಿಯೋಮೆಟ್ರಿಕ್ ಮೆಥಡನ್ನು ಫಾಲೋ ಮಾಡಬೇಕು? ಪೊಟೆನ್ಷಿಯೋಮೆಟ್ರಿಕ್ ಮೆಥಡನ್ನು ಫಾಲೋ ಮಾಡಿದರೆ ನಮಗೇನಂತಂದರೆ ಆ್ಯಕ್ಚುಲ್ ಕರೆಕ್ಟಾಗಿರುವಂಥ ಅಕ್ಯುರೇಟ್ ಆಗಿರುವಂಥ ಮೆಜರ್ಮೆಂಟ್ ಸಿಗತ್ತೆ. ಪೊಟೆನ್ಷಿಯೋಮೆಟ್ರಿಕ್ ಮೆಥಡ್, it is used to find out, or it is used to get accurate measurement of EMF. Second point is, in this method the unknown EMF is opposed by another known EMF until the two are equal. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಸೆಮಿಸ್ಟರ್ನಲ್ಲಿ ಮಾಡಿದ್ದೀರಾ ಪೊಟೆನ್ಷಿಯೋಮೆಟ್ರಿ ಎಕ್ಸ್ಪೆರಿಮೆಂಟ್ಸು, ನಿಮಗೆ ಗೊತ್ತಾಗತ್ತೆ. ಈ ಮೆಥಡ್ನಲ್ಲಿ ಏನಿರುತ್ತೆ ಅಂತಂದರೆ ಅನ್ನೋನ್ ಇ ಎಮ್ ಎಫ್ ಇಟ್ ಈಸ್ ಅಪೋಸ್ಡ್ ಬೈ ಅನದರ್ ನೋನ್ ಇ ಎಮ್ ಎಫ್. ಅಂದರೆ ಗೊತ್ತಿರದೇ ಇರುವಂತಹ ಸೊಲ್ಯೂಷನ್ ಇ ಎಮ್ ಎಫ್, ಗೊತ್ತಿರುವಂತಹ ಸೊಲ್ಯೂಷನ್ ಇ ಎಮ್ ಎಫ್ ಏನಾಗತ್ತಂತಂದರೆ ಇಲ್ಲಿ ಅಪೋಸ್ ಹಿಯರ್ ಅನ್ನೋನ್ ಇ ಎಮ್ ಎಫ್. ಅನ್ನೋನ್ ಇ ಎಮ್ ಎಫ್ ಇಟ್ ಈಸ್ ಅಪೋಸ್ಡ್ ಬೈ ಅನದರ್ ನೋನ್ ಇ ಎಮ್ ಎಫ್. ಎಲ್ಲಿವರೆಗೂ ಅಪೋಸಿಟ್ ಇರುತ್ತೆ? ಅಂಟಿಲ್ ದ ಟೂ ಆರ್ ಇನ್ ಈಕ್ವಲ್. ಎರಡೂ ಈಕ್ವಲ್ ಬರೋವರೆಗೂ ಏನಿರ್ತಾವೆ ಅಂತಂದ್ರೆ ಅಪೋಸಿಟ್ಸ್ ಇರ್ತಾವೆ. Here AB is, this A and B is stretched wire. AB is stretched wire of uniform thickness. This AB is an stretched wire, and S is a standard cell whose EMF is known. S ಅನ್ನೋದು ಏನಂತಂದರೆ ಒಂದು ಸ್ಟ್ಯಾಂಡರ್ಡ್ ಸೆಲ್ ಇರುತ್ತೆ, ಅದರದ್ದು EMF ಗೊತ್ತಿರುತ್ತೆ.
ಇಟ್ ಈಸ್ ಕನೆಕ್ಟೆಡ್ ಟು ದ ಎಂಡ್ ಎ ಆ್ಯಂಡ್ ಬಿ. ಅಂದರೆ ಇಲ್ಲೇನು ಮಾಡಬೇಕಂತಂದರೆ ಎ ಆ್ಯಂಡ್ ಬಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಎಕ್ಸ್ ಈಸ್ ಅ ಸೆಲ್ ಹೂಸ್ ಇ ಎಮ್ ಎಫ್ ಈಸ್ ಟು ಬಿ ಡಿಟರ್ಮೈನ್ಡ್. ಅಂದರೆ ನೋಡಿ, ನಮಗೆ ಎಸ್ ಅನ್ನೋದು ಸ್ಟ್ಯಾಂಡರ್ಡ್ ಇದೆ, ಅದು ಗೊತ್ತಿದೆ, ಎಕ್ಸ್ ಅನ್ನೋದು ಗೊತ್ತಿಲ್ಲ, ಇಟ್ ಈಸ್ ಅನ್ನೋನ್. ಇದನ್ನೇ ನಾವೇನು ಮಾಡಬೇಕಾಗತ್ತಂತಂದರೆ ಇವಾಗ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಒನ್ ಎಂಡ್ ಆಫ್ ದ ಸೆಲ್ ಎಕ್ಸ್ ಈಸ್ ಕನೆಕ್ಟೆಡ್ ಟು ದಿ ಎಂಡ್ ಎ ಆ್ಯಂಡ್ ದಿ ಅದರ್ ಎಂಡ್ ಟು ದ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಜೆ ಥ್ರೂ ದ ಗ್ಯಾಲ್ವನೋಮೀಟರ್ ಜಿ ಈಸ್ ಸಚ್ ಅ ಮ್ಯಾನರ್ ದ್ಯಾಟ್ ಇಟ್ ಸೆಂಡ್ಸ್ ಇ ಎಮ್ ಎಫ್ ಇನ್ ಅ ಡೈರೆಕ್ಷನ್ ಅಪೋಸಿಟ್ ಟು ದ್ಯಾಟ್ ಆಫ್ ದ ಸೆಲ್ಸ್. ಆದರೆ ನೋಡಿ ಇಲ್ಲೇನಿಲ್ಲ, ಇದು ಎಕ್ಸ್ ಏನಿದೆ ಅಲ್ಲ, ಎಕ್ಸನ್ನು ಏನು ಮಾಡಿದ್ದೀವಿ ಅಂತಂದರೆ ಜಂಕ್ಷನ್ ಜೆಗೆ ಕನೆಕ್ಟ್ ಮಾಡಿದ್ದೀವಿ ಥ್ರೂ ದ ಗ್ಯಾಲ್ವನೋಮೀಟರ್, ಅನದರ್ ಎಂಡನ್ನು ಎಗೆ ಕನೆಕ್ಟ್ ಮಾಡಿದ್ದೀವಿ. ಹೌದಾ? ಅಂದರೆ ಸ್ಟ್ರೆಚ್ಡ್ ವೈರ್ ಎ ಬಿ ಅಂತ ತೊಗೋತೀರಾ, ಆಮೇಲೆ ಏನಂತಂದರೆ ನೋನ್ ತೊಗೋತೀರಾ, ನೋನ್ ಇ ಎಮ್ ಎಫ್ ಸ್ಟ್ಯಾಂಡರ್ಡ್ ಸೆಲ್ ತೊಗೋತೀರಾ, ಅನ್ನೋನ್ ತೊಗೋತೀರಾ, ಅನ್ನೋನ್ ಇದನ್ನೇ ಡಿಟರ್ಮೈನ್ ಮಾಡಬೇಕಾಗತ್ತೆ. ಇದು ಗ್ಯಾಲ್ವನೋಮೀಟರ್ದಿಂದ ಏನಾಗುತ್ತೆ ಅಂದರೆ ಜೆ ಕನೆಕ್ಟ್ ಆಗಿದೆ, ಇದೇನಂತಂದರೆ ಎ ಕನೆಕ್ಟ್ ಆಗಿದೆ. The sliding contact is moved along wire AB till at a particular point, say C, no deflection is observed in the galvanometer. The sliding contact, it is moved along the wire AB till at a particular point, say. ಇಲ್ಲೇನಂತಂದರೆ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಮೂವ್ ಆಗುತ್ತೆ ಎಲ್ಲಿವರೆಗೂ ಅಂತಂದರೆ ಎದಿಂದ ಬಿ ವರೆಗೂ. ಅವಾಗ ಪರ್ಟಿಕ್ಯುಲರ್ ಪಾಯಿಂಟ್ ಸಿಗುತ್ತೆ, ಸಿ ಅಂತೇಳಿ ಸಿಗುತ್ತೆ. ನೋ ಡಿಫ್ಲೆಕ್ಷನ್ ಈಸ್ ಅಬ್ಸರ್ವ್ ಇನ್ ದ್ಯಾಟ್ ಟೈಮ್ ಇನ್ ದ ಗ್ಯಾಲ್ವನೋಮೀಟರ್. ಅವಾಗ ಏನಂತಂದರೆ ಗ್ಯಾಲ್ವನೋಮೀಟರ್ನಲ್ಲಿ ತೋರಿಸಲ್ಲ. ಆ್ಯಂಡ್ ಹಿಯರ್ ಇಫ್ ಇ ಎಸ್ ಈಸ್ ಇ ಎಮ್ ಎಫ್ ಆಫ್ ದ ಸ್ಟ್ಯಾಂಡರ್ಡ್ ಸೆಲ್ ಎಸ್ ಆ್ಯಂಡ್ ಇ ಎಕ್ಸ್ ರೀಪ್ರೆಸೆಂಟ್ಸ್ ದ್ಯಾಟ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಸೆಲ್. ಇ ಎಸ್ ಎಸ್ ಅನ್ನೋದೇನು ಸ್ಟ್ಯಾಂಡರ್ಡ್ ಇದೆ, ಎಕ್ಸ್ ಅನ್ನೋದೇನಂತಂದರೆ ಎಕ್ಸ್ಪೆರಿಮೆಂಟಲ್ ಇದೆ. ಸೊ ದೇರ್ ಫೋರ್ ಇ ಎಕ್ಸ್ ಡಿವೈಡೆಡ್ ಬೈ ಇ ಎಸ್ ಇಸ್ ಈಕ್ವಲ್ ಟು ಲೆಂತ್ ಎ ಸಿ ಡಿವೈಡೆಡ್ ಬೈ ಲೆಂತ್ ಎ ಬಿ. ಇ ಎಕ್ಸ್ ಇಸ್ ಈಕ್ವಲ್ ಟು ಲೆಂತ್ ಎ ಸಿ ಡಿವೈಡೆಡ್ ಬೈ ಲೆಂತ್ ಎ ಬಿ ಇಂಟು ಇ ಎಸ್. ಇ ಎಕ್ಸ್ ಬೈ ಇ ಎಸ್. I want here the EX, so therefore it goes to here, it will become ES. Thus knowing ES, then EX can be calculated. ES ಗೊತ್ತಿದ್ದಿತ್ತಂತಂದರೆ ನಮಗೆ ನೋನ್ ಗೊತ್ತಿದೆ ಇದು ಇ ಎಮ್ ಎಫ್. ಸೊ ಇ ಎಕ್ಸ್ ಅನ್ನು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ದಿಸ್ ಇಸ್ ಆಲ್ ಅಬೌಟ್ ದಿ ಮೆಜರ್ಮೆಂಟ್ ಆಫ್ ಇ ಎಮ್ ಎಫ್ ಬೈ ಪೊಟೆನ್ಷಿಯೋಮೀಟರ್. ಅಂಡರ್ಸ್ಟ್ಯಾಂಡ್ ಆಯಿತಾ? ನೋಡಿ ಇಲ್ಲಿ ಏನೇನು ಮಾಡಿದ್ದೀವಿ ಅಂತಂದರೆ ಡೈಗ್ರಾಮ್ ತೊಗೊಂಡಿದ್ದೀನಿ, ಜಸ್ಟ್ ಕನೆಕ್ಷನನ್ನು ಅಷ್ಟೇ ಹೇಳಿ ಆಮೇಲೆ ಏನು ಮಾಡಿ ಅಂತಂದರೆ ಇದು ಫಾರ್ಮುಲಾಸನ್ನು ಬರೀರಿ. ಓಕೆ. And now next one is a standard cell. Standard cell. A standard cell is a cell which fulfills the following requirements. Standard cell ಅಂತಂದರೆ ಏನು? ಸ್ಟ್ಯಾಂಡರ್ಡ್ ಸೆಲ್ಲಿಗೆ ಏನಂತಂದರೆ ತನ್ನದೇ ಆಗಿರುವಂಥ ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಇಟ್ ಹ್ಯಾಸ್ ಅ ಕಾನ್ಸ್ಟಂಟ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ವಿಚ್ ಈಸ್ ರೀಪ್ರೊಡ್ಯೂಸಿಬಲ್. ಇ ಎಮ್ ಎಫ್ ವ್ಯಾಲ್ಯೂ ಏನಿರುತ್ತೆ ಅಂತಂದರೆ ಕಾನ್ಸ್ಟಂಟ್ ಇರುತ್ತೆ, ಅದೇನಾಗತ್ತಂತಂದರೆ ರೀಪ್ರೊಡ್ಯೂಸಿಬಲ್ ಆಗತ್ತೆ. ಇಟ್ ಹ್ಯಾಸ್ ಎ ಕಾನ್ಸ್ಟಂಟ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ವಿಚ್ ಈಸ್ ರೀಪ್ರೊಡ್ಯೂಸಿಬಲ್. ನೆಕ್ಸ್ಟ್ ಒನ್, ದ ಇ ಎಮ್ ಎಫ್ ಡಸ್ ನಾಟ್ ಚೇಂಜ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಇನ್ನೊಂದೇನಂತಂದರೆ ಇ ಎಮ್ ಎಫ್ ಇಟ್ ಡಸ್ ನಾಟ್ ಚೇಂಜ್ ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್. ಅಂದರೆ ಅದ್ರ ಇ ಎಮ್ ಎಫ್ ಟೈಮ್ದೊಂದಿಗೆ ಏನಂತಂದರೆ ಚೇಂಜಸ್ ಆಗಲ್ಲ. ಏನಕ್ಕಂತಂದರೆ ಇಲ್ಲಿ ಹೇಳಿದ್ದೀನಿ ಕಾನ್ಸ್ಟಂಟ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ವಿಚ್ ಈಸ್ ರೀಪ್ರೊಡ್ಯೂಸಿಬಲ್. ಇ ಎಮ್ ಎಫ್ ಡಸ್ ನಾಟ್ ಚೇಂಜ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. Next one, the temperature coefficient of the EMF is very low. Temperature coefficient ಏನಿರಬೇಕಂತಂದರೆ ತೀರ ಕಡಿಮೆ ಇರಬೇಕು. The best known cell which meets the above requirements approximately is that is Western standard cell. ಇದೆಲ್ಲ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡುವಂಥ ಒಂದು ಬೆಸ್ಟ್ ಸ್ಟ್ಯಾಂಡರ್ಡ್ ಸೆಲ್ ಯಾವುದಂತಂದರೆ ದಟ್ ಈಸ್ ವೆಸ್ಟರ್ನ್ ಸ್ಟ್ಯಾಂಡರ್ಡ್ ಸೆಲ್. ಇದೆಲ್ಲ ನಾನು ವೆಸ್ಟರ್ನ್ ಸ್ಟ್ಯಾಂಡರ್ಡ್ ಸೆಲ್. So see here the diagram is like this one. This is the sealing wax, this is a cork, and this is saturated solution of cadmium sulfate, and this is a cadmium sulfate water, and next one cadmium amalgam, and this is a negative and this is positive. It is a platinum wire, it is mercury, it is a mixture of mercury and mercury sulfate, and this is a cadmium sulfate. Okay. ಸೊ ಇದೇನಂತಂದರೆ ಸ್ಟ್ಯಾಂಡರ್ಡ್ ಸೆಲ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನೋಡೋಣ ವೆಸ್ಟರ್ನ್ ಸೆಲ್ನಲ್ಲಿ ಏನೇನಿದೆ ಅಂತ ಹೇಳಿ. ಇಟ್ ಕನ್ಸಿಸ್ಟ್ ಆಫ್ ಎಚ್ ಶೇಪ್ಡ್ ಗ್ಲಾಸ್ ವೆಸಲ್. ನೋಡಿ ಎಚ್ ಶೇಪ್ ಇದೆಯಲ್ಲ ಇಲ್ಲಿ, ಎಚ್ ಶೇಪ್ಡ್ ಗ್ಲಾಸ್ ವೆಸಲ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಎಚ್ ಶೇಪ್ಡ್ ಗ್ಲಾಸ್ ವೆಸಲ್. ಒನ್ ಆಫ್ ದಿ ಲಿಮ್ಸ್
contains mercury, covered with a paste of mercurous sulfate and mercury crystals of solid cadmium sulfate and saturated solution of cadmium sulfate. ಅಂದರೆ ಒಂದು ಲಿಮ್ಸ್ ಅಂತಂದರೆ ಒಂದು ಭಾಗದಲ್ಲಿ ಏನಿರುತ್ತೆ, ಒಂದು ಭಾಗದಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡಿ ಕ್ಯಾಡ್ಮಿಯಂ ಸಲ್ಫೇಟ್ ಇದೆ, ಕ್ಯಾಡ್ಮಿಯಂ ಇದೆ. ಇನ್ನೊಂದು ಭಾಗದಲ್ಲಿ ಏನಂತಂದರೆ ಕ್ಯಾಡ್ಮಿಯಂ ಸಲ್ಫೇಟ್ ಇದೆ, ಮರ್ಕ್ಯುರಿ ಮತ್ತು ಮರ್ಕ್ಯುರಿ ಸಲ್ಫೇಟ್ ಇದೆ, Hg ಇದೆ, ಪ್ಲಾಟಿನಮ್ ವೈರ್ ಇದೆ. ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒನ್ ಆಫ್ ದ ಲಿಮ್ಸ್ ಕಂಟೇನ್ಸ್ ಮರ್ಕ್ಯುರಿ ಕವರ್ಡ್ ವಿತ್ ಅ ಪೇಸ್ಟ್ ಆಫ್ ಮರ್ಕ್ಯುರಸ್ ಸಲ್ಫೇಟ್ ಆ್ಯಂಡ್ ಮರ್ಕ್ಯುರಿ ಕ್ರಿಸ್ಟಲ್ಸ್ ಆಫ್ ಸಾಲಿಡ್ ಕ್ಯಾಡ್ಮಿಯಂ ಸಲ್ಫೇಟ್ ಆ್ಯಂಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಕ್ಯಾಡ್ಮಿಯಂ ಸಲ್ಫೇಟ್. ದಿಸ್ ಲಿಮ್ಸ್ ಇಟ್ ಈಸ್ ಆಕ್ಸ್ ಎಸ್ ಅನ್ ಆ್ಯನೋಡ್. ಇದೇನಾಗತ್ತಂತಂದರೆ ಆ್ಯನೋಡ್ ಆಗಿ ವರ್ತನೆಯನ್ನು ಮಾಡುತ್ತೆ. ದಿ ಅದರ್ ಲಿಂಬ್ ವಿಚ್ ಆಕ್ಸ್ ಎಸ್ ಅನ್ ಕ್ಯಾಥೋಡ್, ಇನ್ನೊಂದು ಲಿಂಬ್ ಅಂದರೆ ಇನ್ನೊಂದು ಭಾಗ ಏನಿದೆಯಲ್ಲ ಅದು ಕ್ಯಾಥೋಡ್ ಆಗಿ ವರ್ತನೆಯನ್ನು ಮಾಡುತ್ತೆ. ಇಟ್ ಕಂಟೇನ್ಸ್ ಕ್ಯಾಡ್ಮಿಯಂ ಅಮಲ್ಗಮ್ ಕವರ್ಡ್ ವಿತ್ ಕ್ರಿಸ್ಟಲ್ಸ್ ಆಫ್ ಸಾಲಿಡ್ ಕ್ಯಾಡ್ಮಿಯಂ ಸಲ್ಫೇಟ್ ಆ್ಯಂಡ್ ದೆನ್ ಸ್ಯಾಚುರೇಟೆಡ್ ಕ್ಯಾಡ್ಮಿಯಂ ಸಲ್ಫೇಟ್ ಸೊಲ್ಯೂಷನ್. ಓಕೆ, ಕ್ಯಾಡ್ಮಿಯಂ ಸಲ್ಫೇಟ್, ಸ್ಯಾಚುರೇಟೆಡ್ ಕ್ಯಾಡ್ಮಿಯಂ ಸಲ್ಫೇಟ್ ಇಲ್ಲಿ ನೋಡ್ಕೊಳ್ಳಿ. ಈ ಭಾಗದಲ್ಲಿ ನೋಡ್ಕೊಳ್ಳಿ Hg ಪ್ಲಸ್ Hg2SO4 ಕ್ಯಾಡ್ಮಿಯಂ ಸಲ್ಫೇಟ್ ಮರ್ಕ್ಯುರಿ ಇದೆ. ಈ ಭಾಗದಲ್ಲಿ ಏನಿದೆ ಅಂತಂದರೆ CdSO4 ಆ್ಯಂಡ್ ದೆನ್ CD ಇದೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಶಾರ್ಟ್ ಪ್ಲಾಟಿನಮ್ ವೈರ್ಸ್ ಆರ್ ಸೀಲ್ಡ್ ಇನ್ ಟು ದಿ ಬಾಟಮ್ ಆಫ್ ದ ಲಿಮ್ಸ್ ಟು ಮೇಕ್ ಕಾಂಟ್ಯಾಕ್ಟ್ ವಿತ್ ದಿ ಆಕ್ಟಿವ್ ಮಟೀರಿಯಲ್ಸ್. ಕೆಳಗಡೆಗೆ ಏನು ಹಾಕಿದ್ದೀವಿ ಅಂತಂದರೆ ಪ್ಲಾಟಿನಮ್ ವೈರ್ಸ್ ಹಾಕಿದ್ದೀವಿ. ಏನಕ್ಕಂತಂದರೆ ಟು ಕಾಂಟ್ಯಾಕ್ಟ್ ವಿತ್ ದ ಆಕ್ಟಿವ್ ಮಟೀರಿಯಲ್ಸ್ದೊಂದಿಗೆ ಕಾಂಟ್ಯಾಕ್ಟ್ ಆಗೋದಕ್ಕೆ. ದಿ ಲಿಮ್ಸ್ ಆರ್ ಫೈನಲಿ ಕ್ಲೋಸ್ಡ್ ವಿತ್ ಕಾರ್ಕ್ಸ್ ಆ್ಯಂಡ್ ಸೀಲಿಂಗ್ ವ್ಯಾಕ್ಸ್. ದಿ ಲಿಮ್ಸ್ ಆರ್ ಫೈನಲಿ ಕ್ಲೋಸ್ಡ್ ವಿತ್ ಕಾರ್ಕ್ಸ್ ಆ್ಯಂಡ್ ಸೀಲಿಂಗ್ ವ್ಯಾಕ್ಸ್. ಅಂದರೆ ಅದನ್ನೇನಂತಂದರೆ ಕಾರ್ಕ್ಸ್ದಿಂದ ಕ್ಲೋಸ್ ಮಾಡ್ತೀವಿ ಮತ್ತು ವ್ಯಾಕ್ಸ್ ಹಾಕಿಬಿಟ್ಟು ಅದನ್ನೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಸೀಲ್ ಮಾಡ್ತೀವಿ. ಓಕೆ, ಆ್ಯಂಡ್ ನಾವು ದಿ ಪರ್ಪಸ್ ಆಫ್ ಪ್ಲೇಸಿಂಗ್ ಸಾಲಿಡ್ ಕ್ರಿಸ್ಟಲ್ಸ್ ಆಫ್ CdSO4. What is the main use of cadmium sulfate? The placing solid crystal in these two limbs in the one limb because to keep the cadmium sulfate solution saturated at all temperature. ಕ್ರಿಸ್ಟಲ್ಸನ್ನು ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂತಂದರೆ ಕ್ಯಾಡ್ಮಿಯಂ ಸಲ್ಫೇಟನ್ನು ಏನು ಮಾಡುತ್ತೆ ಅಂತಂದರೆ ಎಲ್ಲ ರೀತಿಯಾದಂಥ ಟೆಂಪ್ರೇಚರ್ನಲ್ಲಿ ಸ್ಯಾಚುರೇಟೆಡ್ ಆಗಿಡುತ್ತೆ. ಅದಕ್ಕೋಸ್ಕರ the cell has a constant reproducible value of EMF which does not change with the time. This cell has a constant reproducible value of EMF which does not change with the temperature. The temperature ದೊಂದಿಗೆ ಚೇಂಜಸ್ ಆಗಲ್ಲ. ಆಲ್ಸೋ ದ ಟೆಂಪ್ರೇಚರ್ ಕೋಯಿಫಿಷಿಯಂಟ್ ಆಫ್ EMF ಇಸ್ ವೆರಿ ಲೋ. ಟೆಂಪ್ರೇಚರ್ ಕೋಯಿಫಿಷಿಯಂಟ್ ಏನಂತಂದರೆ ತೀರಾ ಕಡಿಮೆ ಬರುತ್ತೆ. And next one, the EMF of the above cell is 1.0185 volt at 15 degrees Celsius and 1.0181 volt at 25 degrees Celsius. ಇದ್ರದ್ದು EMF ಎಷ್ಟಿರುತ್ತೆ ಅಂತಂದರೆ 1.0185 ವೋಲ್ಟ್ at 15 ಡಿಗ್ರಿ, 25 ಡಿಗ್ರಿನಲ್ಲಿ 1.0181 ವೋಲ್ಟ್ ಇರುತ್ತೆ. The reaction taking place in the Western standard cell, that is cadmium, mercury chloride, Hg2SO4 plus aqueous solution, it provide cadmium sulfate plus Hg. This is about the reaction present in the standard cell. Okay, dear students, what we discussed here in this session, first we discussed about the reversible and irreversible cells. Next one is a cell is said to be reversible, it satisfies the following conditions. And next one, example of the reversible cell, and next one, example for the irreversible cell. And next one is EMF of a chemical cell, that is what is meant by electromotive force. And next one we discussed about the measurement of EMF by potentiometer. And next one is the standard cell, and it is a picture for the standard cell, and this is about the explanation point of the standard cell. Okay, I hope all of you understood this video session. In the next video session again I will discuss about the next part of the EMF.